ಒಂದು ರೀಲ್ಸ್ ಮಾಡಬೇಕಾಗಿತ್ತು. ಆ ರೀಲ್ಸಿಗೆ ಇಷ್ಟು ಕಷ್ಟಪಟ್ಟಿದ್ದೀವಿ ಇಬ್ಬರು ಸೇರಿ. ಬಟ್ ನಮ್ಮನೆಯಲ್ಲಿ ಬೆಳಿಗ್ಗೆ ಟೈಮ್ನಲ್ಲಿ ರೈಸ್ ತಿನ್ನಲ್ಲ. ಮತ್ತು ಪಪ್ಪನ ಹೆಸರು ಬೇರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 10:30 ಆಗ್ತಾಯಿದೆ. ಸೊ ಹಾಗಾಗಿ ಒಂದು ರೀಲ್ಸ್ ಮಾಡಬೇಕಾಗಿತ್ತು. ಆ ರೀಲ್ಸಿಗೆ ಇಷ್ಟು ಕಷ್ಟಪಟ್ಟಿದ್ದೀವಿ ಇಬ್ಬರು ಸೇರಿ. ಟೇಕ್ ಆಫ್ ತಗೊಳ್ಳೋದು ಆ್ಯಂಡ್ ಏನಂದರೆ ಇನ್ನೊಂದು ಸ್ವಲ್ಪದ್ರಲ್ಲೇ ಮಿಸ್ಟೇಕ್ ಆಗಿಬಿಡ್ತಿತ್ತು ಅದೊಂದು ರೀಲ್ಸು. ಸೊ ಹಾಗಾಗಿ ಆ ರೀಲ್ಸ್ ಎಷ್ಟೊತ್ತನ ಮಾಡಿದೆ. ಆ್ಯಂಡ್ ಆ ರೀಲ್ಸಿಗೆ ಇದೇ ಕಾಸ್ಟ್ಯೂಮ್ ಬೇಕಾಗಿತ್ತು. ಆ್ಯಂಡ್ ಇದೇ ಅಂದರೆ ಸ್ವಲ್ಪ ದೊಡ್ಡದು ಸರ ಬೇಕಾಗಿತ್ತು. ಸೊ ನನ್ನ ಹತ್ರ ಇರೋದನ್ನೇ ನಾನು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಇನ್ನೊಂದು ನನಗೆ ರೀಲ್ಸ್ ಮಾಡಿಕೊಡೋದಕ್ಕೆ ಇವಳು ತುಂಬ ಹೆಲ್ಪ್ ಮಾಡ್ತಾಳೆ. ಹಾಗಾಗಿ ಸೊ ಇವಳು ಇದ್ದಾಳೆ ಅಂತ ಹೇಳ್ಬಿಟ್ಟು ಸೊ ಆ ರೀಲ್ಸ್ ಮನೆಯಲ್ಲೇ ಮಾಡಿದ್ದೀನಿ ಇವತ್ತು. ಹೊರಗಡೆ ಎಲ್ಲಿ ಹೋಗಿಲ್ಲ. ಅದಕ್ಕೆ ಬ್ಲೂ ಕಲರ್ ಸ್ಯಾರಿನೇ ಬೇಕಾಗಿತ್ತು. ನನಗೆ ತಕ್ಕ ಮಟ್ಟಿಗೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಸೊ ಗೈಸ್, ಇವಾಗ ನಮ್ಮದು ಕೂಡ ಊಟ ಆಯಿತು. ಇನ್ನು ಬೆಳಿಗ್ಗೆ ನಾವು ಕೂಡ ಊಟಕ್ಕೆ ಚಪಾತಿ ಮಾಡ್ಕೊಂಡಿದ್ವಿ. ಬಟ್ ಮಧ್ಯಾಹ್ನಕ್ಕಾಗುತ್ತೆ ಆ್ಯಂಡ್ ಮಾರ್ನಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೆ. ಸೊ ತುಂಬ ಟಯರ್ಡ್ ಅನಿಸ್ತಾ ಇದೆ ಒಂದು ಟೇಕ್ ಆಫ್ ತೊಗೊಂಡು ರೀಲ್ಸ್ಗೆ. ಹಾಗಾಗಿ ಸೊ ನೋಡೋಣ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಸೊ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ, ಸೊ ಗೈಸ್, ಇವಾಗ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಬೇಕು. ಅದಕ್ಕೆ ಇದೇ ಬಳೆ ಸ್ವಲ್ಪ ಡಾರ್ಕ್ ಬ್ಲೂ ಬೇಕಾಗಿತ್ತು. ಸೊ ನನ್ನ ಹತ್ರ ಡಾರ್ಕ್ ಬ್ಲೂ ಇರಲಿಲ್ಲ. ಬಟ್ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಯಾವುದಿದೇನೋ ಅದನ್ನೇ ಹಾಕ್ಕೊಂಡಿದ್ದೀನಿ. ಓಕೆ ಅಂತ ಅನ್ನಿಸ್ತಾ ಇದೆ. ಸೊ ಇವಾಗ ಸ್ವಲ್ಪ ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆ್ಯಂಡ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ತುಂಬ ಸ್ವೆಟ್ ಆಗ್ತಾಯಿದೆ ಸಿಕ್ಕಾಪಟ್ಟೆ. ಓಕೆ ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ. ಏನಂದರೆ ಮಾಡಬೇಕಾದ್ರೆ ಮತ್ತೆ ಇಲ್ಲಿ ಮಾಡೋದಾ ಅಲ್ಲಿ ಮಾಡೋದಾ, ಮನೆಯಲ್ಲಿ ಸ್ವಲ್ಪ ಕತ್ಲು ಬರುತ್ತೆ. ಹಾಗಾಗಿ ಹೊರಗಡೆ ಹೋಗುವಷ್ಟು ಈ ಸದ ಪೇಷನ್ಸ್ ಇಲ್ಲ. ಹೊರಗಡೆ ತುಂಬ ಬಿಸಿಲು ಆ್ಯಂಡ್ ಹೊರಗಡೆ ಹೋಗಿ ಮಾಡೋಕ್ಕಾಗಲ್ಲ. ಸೊ ಇವಾಗ ಮನೆಯಲ್ಲೇ ಮಾಡಿದ್ದೀವಿ ಇಬ್ಬರು ಸೇರಿ ಒಂದು ರೀಲ್ಸು. ಆ್ಯಂಡ್ ಅದು ಇಂಚರವಿ ಸಾಂಗಿಗೆ ಮಾಡಿದ್ದೀವಿ. ಸೊ ನಾನು ಸ್ವಲ್ಪ ನೀರು ಕೊಡೋದು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಇನ್ನು ಮನೆ ಕೆಲಸ ಬಂದುಬಿಟ್ರೆ ಪೂರ್ತಿ ಕಂಪ್ಲೀಟಾಗಿ ಅವಳೇ ಮಾಡಿದ್ದಾಳೆ. ಬಟ್ಟೆ ಆ್ಯಂಡ್ ಬಾಂಡೆ ಎಲ್ಲ ಅವಳೇ ತೊಳೆದಿದ್ದಾಳೆ. ಬಟ್ ನಾನು ಅಡುಗೆ ಮಾಡಿದ್ದೀನಿ ಅಷ್ಟೇ. ಇವಾಗ ಮಧ್ಯಾಹ್ನ ಟೈಮಿಗೆ ನಾನು ಸ್ವಲ್ಪ ರೈಸ್ ಮಾಡ್ಕೊಂಡ್ಬಿಡ್ತೀವಿ. ಇನ್ನು ಬೆಳಗ್ಗೆ ಇದೆ ಸ್ವಲ್ಪ ಚಪಾತಿ ಆ್ಯಂಡ್ ಪಲ್ಯ ಇರೋದ್ರಿಂದ ಮಧ್ಯಾಹ್ನಕ್ಕೆ ಸ್ವಲ್ಪ ರೈಸ್ ಮಾಡ್ಕೊಂಡ್ರೆ ಓಕೆ ಸಾಕಷ್ಟೇ. ಓಕೆ, ಸೊ ಮತ್ತೆ ನಾನು ಈ ಬ್ಲಾಗು ಅಡುಗೆ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಇಲ್ಲಿ ಆಲ್ರೆಡಿ ಅರ್ಧ ತರಕಾರಿನ ಕಟ್ ಮಾಡಿ ಇಟ್ಟಿದ್ಲು ನಮ್ಮತ್ತೆ ಮಗಳು. ಆ್ಯಂಡ್ ನಾನು ಇನ್ನೊಂದು ಸ್ವಲ್ಪ ತರಕಾರಿ ಹಾಕ್ಬಿಟ್ಟು ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಏನಪ್ಪ ಅಂತಂದರೆ ಇನ್ನು ಬೆಳಿಗ್ಗೆ ನಾನು ಚಪಾತಿ ಆ್ಯಂಡ್ ಪಲ್ಯನ ಮಾಡ್ಕೊಂಡಿದ್ದೆ. ಬಟ್ ನಮ್ಮನೆಯಲ್ಲಿ ಬೆಳಿಗ್ಗೆ ಟೈಮ್ನಲ್ಲಿ ರೈಸ್ ತಿನ್ನಲ್ಲ. ಮಧ್ಯಾಹ್ನ ಟೈಮಿನಲ್ಲಿ ರೈಸ್ ತಿಂತಾರೆ. ಹಾಗಾಗಿ ಇವಾಗ ನಾನು ಡಯಟ್ ಮಾಡ್ತಾ ಇರೋದ್ರಿಂದ ರೈಸು ಸ್ವಲ್ಪ ಮನೆಯಲ್ಲಿ ಜಾಸ್ತಿ ಅವಾಯ್ಡೇ ಮಾಡಿದ್ದೀನಿ. ನಾನೇ ಅಂತಲ್ಲ, ಮಕ್ಕಳಿಗೂ ಸ್ವಲ್ಪನೇ ರೈಸ್ ಕೊಡ್ತೀನಿ. ಆ್ಯಂಡ್ ಯಜಮಾನ್ರು ಕೂಡ ಸ್ವಲ್ಪ ಆಲ್ಮೋಸ್ಟ್ ಕಡಿಮೆನೇ ರೈಸ್ ತಿಂತಾರೆ. ಹಾಗಾಗಿ ಇವತ್ತು ರೈಸ್ ಮಾಡೋಣ, ಇನ್ನು ಮಧ್ಯಾಹ್ನ ಟೈಮಿಗೆ ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ರೈಸ್ ಮಾಡ್ಕೊಳ್ಳೋಣ ಇವಾಗ ಅಂತ ಹೇಳ್ಬಿಟ್ಟು ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮೆಣಸಿನ್ಕಾಯಿ, ಇನ್ನೊಂದು ಟೊಮೊಟೊ ಹಾಕ್ತೀನಿ, ಸ್ವಲ್ಪ ಈರುಳ್ಳಿ ಮೇಲ್ಗಡೆ ನಿಂತು ಕಟ್ ಮಾಡ್ಕೋತಾ ಇದೆ. ಬಟ್ ನಿಂತು ಕೆಲಸ ಮಾಡೋದ್ರಿಂದ ಪಾದ ತುಂಬ ಉರಿತಾ ಇದೆ ಆ್ಯಂಡ್ ಪಾದ ನೋವೆಲ್ಲ ಬರ್ತಾ ಇದೆ. ಹಾಗಾಗಿ ಸೊ ನನಗೆ ಎಲ್ರಿಗೂ ಹೀಗೋ ಗೊತ್ತಿಲ್ಲ. ಬಟ್ ಜಾಸ್ತಿ ನಿಂತ್ಕೊಂಡು ಅಡುಗೆ ಮಾಡಿದ್ರೆ ಕಾಲು ನೋವು ಅಂತೂ ಖಂಡಿತವಾಗೂ ಬಂದೇ ಬರುತ್ತೆ. ಸೊ ಇವಾಗ ನಾನು ಸ್ವಲ್ಪ ರೈಸ್ ಮಾಡ್ಕೊಳ್ಳೋಣ ಅಂತ. ಟೈಮ್ ಬಂದುಬಿಟ್ಟು 1:30 ಆಗ್ತಾಯಿದೆ. ಸೊ ಇವಾಗ 2 o'clock ಯಜಮಾನ್ರು ಮನೆಗೆ ಊಟಕ್ಕೆ ಬರ್ತಾರೆ.
ಸೊ ಅವ್ರು ಬರೋಷ್ಟೊತ್ತಿಗೆ ಸ್ವಲ್ಪ ರೈಸ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಒಟ್ಟಿಗೆ ಸೇರಿ ಊಟ ಮಾಡ್ತೀವಿ. ಇವಾಗೇ ಅಂತಲ್ಲ, ಯಾವಾಗಲೂ ಒಟ್ಟಿಗೆ ಸೇರಿ ಊಟ ಮಾಡೋದು. ಕೆಲವೊಂದು ಸರಿ ಮಾತ್ರ ರೇರಾಗಿ ಅವರು ಆಫೀಸ್ಲಿಂದ ಸ್ವಲ್ಪ ಲೇಟ್ ಮಾಡಿ ಬಂದರು ಅಂತಂದರೆ ಬಿಫೋರ್ ನಾನು ಊಟ ಮುಗಿಸ್ಕೊಂಡಿರ್ತೀನಿ. ಬನ್ನಿ ಇವಾಗ ಹೋಗಿ ರೈಸ್ ಮಾಡ್ಕೊಳ್ಳೋಣ. ನೋಡಿದ್ರೆ ಲಘು ಬರ್ತದೆ ಇಲ್ಲ ಖುಷಿ. ಖುಷಿ. ಫ್ರೆಂಡ್ಸ್, ಜಾಸ್ತಿ ಮೆಣಸಿನ್ಕಾಯಿ ಹೋಳಿದ್ದು, ಹಾಗಾಗಿ ಸ್ವಲ್ಪ ಮೆಣಸಿನ್ಕಾಯಿ ನಾನು ತೆಗ್ದಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ. ನಾನು ಲಾಸ್ಟ್ ಟೈಮ್ ತೊಗೊಂಡೋದಾಗ ಖಾರ ಅಷ್ಟೊಂದೇನು ಇರಲಿಲ್ಲ, ಬಟ್ ಇವಾಗ ನಾನು ಸ್ವಲ್ಪ ತಿಂದು ತೊಗೊಂಬಂದಿದ್ದೀನಿ. ಖಾರ ಅಂತೂ ಸಿಕ್ಕಾಪಟ್ಟೆ ಖಾರ ಇದೆ ಮೆಣಸಿನ್ಕಾಯಿ, ಹಾಗಾಗಿ ಇದಿಷ್ಟು ತೆಗ್ದಿದ್ದೀನಿ. ಇನ್ನು ರೈಸ್ ಮಾಡ್ಕೋಬೇಕಾದ್ರೆ ನಾನು ಏನಿಲ್ಲ ಅಂದರೂ ಒಂದು 3-4 ಟೈಮ್ಸ್ ಆದರೂ ನಾನು ನೀಟಾಗಿ ತೊಳ್ಕೊತೀನಿ. ಈಗ ನೋಡಿ ಎಷ್ಟು ಹೊಲಸಿರುತ್ತಂದರೆ ಸಿಕ್ಕಾಪಟ್ಟೆ ಹೊಲಸಿರುತ್ತೆ. ಎಷ್ಟು ಒಂದು 2-3 ಸಾರಿನಾದರೂ ತೊಳ್ಕೊಬೇಕು. ಇದರೊಳಗಡೆ ನಾನು ಬಾಸುಮತಿ ಆ್ಯಂಡ್ ರೆಡ್ ಚೆರಿ ಅಕ್ಕಿನ ಮಿಕ್ಸ್ ಮಾಡಿದ್ದೀನಿ. ಬಟ್ ರೆಡ್ ಚೆರಿ ಅಕ್ಕಿ ಇದೆಲ್ಲ ತುಂಬ ಚೆನ್ನಾಗಿ ರೈಸ್ ಆಗುತ್ತೆ, ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ಅಕ್ಕಿ ಏನಿದೆಯಲ್ಲ, ರೈಸ್ ಅಂತೂ ಇಷ್ಟು ಸಖತ್ತಾಗುತ್ತೆ. ನೀವು ಕೂಡ 1 kg ತೊಗೊಂಡು ಬಂದು ಊಟ ಮಾಡಿ ನೋಡಿ. ಅದಾದಮೇಲೆ ನೀವೇ 1 ಬ್ಯಾಗ್ ತೊಗೋತೀರಾ. ಆ್ಯಂಡ್ ನಾನು ಇದನ್ನು ಟೇಸ್ಟ್ ಮಾಡಿ ಹೇಳಿದ್ಮೇಲೆ ಸಿಕ್ಕಾಪಟ್ಟೆ ಜನ ತೊಗೊಂಡಿದ್ದಾರೆ. ಸೊ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಆ್ಯಂಡ್ ನನಗೆ ಗೊತ್ತಿರೋರು ಕೆಲವೊಬ್ಬರು ಈ ಅಕ್ಕಿನ ತೊಗೊಂಡು ಊಟ ಮಾಡಿದ್ದಾರೆ. ಆಮೇಲೆ ಅವ್ರ ಒಪಿನಿಯನ್ ನನ್ನ ಜೊತೆ ಶೇರ್ ಮಾಡಿದ್ದಾರೆ, ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಏನಂದರೆ ಅಕ್ಕಿ ಸ್ವಲ್ಪ ಹಾಕಿದ್ರೂ ರೈಸು ಜಾಸ್ತಿನೇ ಆಗುತ್ತೆ, ಆ್ಯಂಡ್ ಸ್ಮೂತ್ ಆ್ಯಂಡ್ ಟೇಸ್ಟಿ ಆಗಿದೆ. ಹಾಗಾಗಿ ತಗೊಳ್ಳಿ, ಟೇಸ್ಟ್ ಮಾಡಿ ನೀವು ಕೂಡ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಆಲ್ರೆಡಿ ನಾನು 3-4 ಟೈಮ್ಸು ಅಕ್ಕಿನ ತೊಳ್ಕೊಂಡಿದ್ದೀನಿ. ಅದಾದಮೇಲೆ ತರಕಾರಿ ಜೊತೆ ನೀಟಾಗಿ ಹಾಕಿಬಿಟ್ಟು ಒಗ್ಗರಣೆಯಲ್ಲಿ ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ತುಪ್ಪ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ. ಫ್ರೆಂಡ್ಸ್, ಇಲ್ಲಿ ಒಗ್ಗರಣೆ ಅಂತೂ ಕಂಪ್ಲೀಟ್ ಆಗಿದೆ. ಆ್ಯಂಡ್ ರೈಸಲ್ಲಿ ನಾನು ತುಪ್ಪನ ಯಾಕೆ ಆ್ಯಡ್ ಮಾಡ್ತೀನಿ ಅಂತಂದರೆ, ಕೆಲವೊಬ್ರು ಮಕ್ಕಳು ತುಪ್ಪ ಸಪ್ರೇಟಾಗಿ ಊಟ ಮಾಡಲ್ಲ, ಅಂಥವರಿಗೆ ಒಗ್ಗರಣೆಯಲ್ಲೇ ಹಾಕಬೇಕು. ಈಗ ಚಪಾತಿ ಮಾಡ್ತೀರಾ, ಎಣ್ಣೆನ ಯೂಸ್ ಮಾಡೋ ಬದಲೇ ತುಪ್ಪನ ಯೂಸ್ ಮಾಡಿಬಿಟ್ಟು ಚಪಾತಿನ ಮಾಡೋದು. ಆ್ಯಂಡ್ ಬ್ರೆಡ್ ಟೋಸ್ಟ್ ಆಗಿರ್ಬೋದು. ಸೊ ಪ್ರತಿಯೊಂದು ಈಗ ಅವ್ರು ಏನು ತಿನ್ನೋಕ್ಕೆ ಇಷ್ಟಪಡ್ತಾರೋ ಆ ಐಟಮ್ನಲ್ಲಿ ತುಪ್ಪನ ಆ್ಯಡ್ ಮಾಡಿಬಿಟ್ಟು ತಿನ್ನಿಸ್ಬೇಕು ಕಂಪಲ್ಸರಿಯಾಗಿ. ಈಗ ನಮ್ಮ ಅಪ್ಪುಗೆ ಸಪ್ರೇಟಾಗಿ ತುಪ್ಪ ತಿನ್ನೋದಿಲ್ಲ, ಹಾಗಾಗಿ ನಾನು ರೈಸಲ್ಲಿ ಆ್ಯಂಡ್ ಚಪಾತೀಲಿ ಅವ್ನು ಏನು ಬೇಡ್ತಾನೋ ಆ ಸ್ನ್ಯಾಕ್ಸಲ್ಲಿ ಕೂಡ ತುಪ್ಪನ ಆ್ಯಡ್ ಮಾಡಿ ಕೊಟ್ಟಿರ್ತೀನಿ. ಆವಾಗ ಅವನಿಗೆ ಗೊತ್ತೇ ಆಗಲ್ಲ, ಊಟ ಮಾಡ್ತಾನೆ. ಸೊ ಹಾಗಾಗಿ ಅವನಿಗೆ ತಿನ್ನಿಸ್ಬೇಕು ಅಂತ ಅಂದ್ಕೊಂಡಿರುವಂಥ ಪ್ರತಿಯೊಂದು ಐಟಮು ನಾನು ಈ ಥರ ಮಾಡಿ ಕೊಡೋದು. ನಮ್ಮ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟೆ ತಿಂತಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಪ್ಪ ಎಲ್ಲ ಮಕ್ಕಳು ತಿಂತಾರೆ, ನಮ್ಮ ಅಪ್ಪು ಮಾತ್ರ ತಿನ್ನಲ್ಲ. ಅದು ಒಂದು ನನಗೆ ದೊಡ್ಡ ಸಮಸ್ಯೆ ಆಗಿಬಿಟ್ಟಿತ್ತು. ಹಾಗಾಗಿ ಈ ಥರ ಟ್ರೈ ಮಾಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆದರೆ ನೀವು ಇದೇ ಥರ ಟ್ರೈ ಮಾಡಿ. ಫ್ರೆಂಡ್ಸ್, ಇವಾಗ ರೈಸಿಗೆ ಇಟ್ಟಿದ್ದೀನಿ ಆ್ಯಂಡ್ 3 ವಿಸಿಲ್ ಆಗೋ ತನಕ ಸೊ ವೆಯ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ತೋರಿಸ್ತೀನಿ ರೈಸ್ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇನ್ನು ಅಷ್ಟೊತ್ತಿಗೆ ಅಪ್ಪು ಕೂಡ ಸ್ಕೂಲಿಂದ ಬಂದ. ಇನ್ನು ಹೊರಗಡೆ ಹೋಗ್ತಾ ಇದ್ದಾನೆ. ಅವ್ನು ಚಪ್ಪಲ್ ಕಟ್ಟಾಗ್ಬಿಟ್ಟಿದೆ. ಲಾಸ್ಟ್ 1 ಜೋಡಿ ಕೊಡಿಸಿದ್ದೆ ನಾನು, ಅದು ಆಟ ಆಡ್ತಾ ಎಲ್ಲೋ ಬಿಸಾಕಿ ಬಂದಿದ್ದಾನೆ. ಬಟ್ ಅದಾದಮೇಲೆ ಇದು 1 ಜೋಡಿ ಚಪ್ಪಲ್ ಮಾತ್ರ ಇರೋದು. ಬಟ್ ಅದ್ರ ಬೆಲೆ ಅವನಿಗೆ ಗೊತ್ತೇ ಇಲ್ಲ. ಕೇಳ್ತಾ ಇರ್ತಾರೆ, ಕೇಳಿದಾಗೆಲ್ಲ ನಾವು ಕೊಡಿಸ್ತಾ ಹೋದರೆ ಅದ್ರದ್ದು ಅನುಭವ ಅವರಿಗೆ ಗೊತ್ತಾಗಲ್ಲ. ಹಾಗಾಗಿ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ಶಾರ್ಟೇಜ್ ಚಪ್ಪಲಿತ್ತು. ಆ್ಯಂಡ್ ಅಮ್ಮಂದು ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಯಾಕಂದರೆ ಅವಳು ಹೆಂಗೆ ತೊಗೊಂಡು ಹಾಕ್ಕೊಂಡು ಹೋಗಿರ್ತಾಳೋ ಹಂಗೆ ತೊಗೊಂಬಂದು ಇಟ್ಟಿರ್ತಾಳೆ. ಬಟ್ ಹಾಗಾಗಿ ಅವಳಿಗೆ ಜಾಸ್ತಿ ಕೊಡಿಸಿರ್ತೀನಿ. ಇವರಿಗೆ ಅದರ ಅನುಭವ ಇಲ್ಲ ಅಲ್ಲ ಮಕ್ಕಳಿಗೆ, ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಕೊಡಿಸಿಲ್ಲ. ಆ್ಯಂಡ್ ಇವಾಗ ಹೇಳ್ತಾ ಇದ್ದೇನೆ, ಅದು ಇತ್ತು ಅಂದರೆ ಅದು ಹಾಕ್ಕೊಳ್ತಾ ಇದ್ದೆ, ಸುಮ್ಮನೆ ಎಸ್ದುಬಿಟ್ಟೆ ನಾನು
ಆ ಥರ ಮಾಡೋಕ್ಕೆ ಹೋಗಲ್ಲ ನೆಕ್ಸ್ಟ್ ಟೈಮು ಕೊಡಿಸು ಮಮ್ಮಿ ಅಂತ ಹೇಳಿದ್ದಾನೆ. ಬಟ್ ನೋಡಿ, ನಾವು ಏನಾದರೂ ತಪ್ಪು ಮಾಡಿದ್ರೆ ಮಕ್ಕಳಿಂದನೇ ಉತ್ತರನ ಬರೆಸ್ಬೇಕು, ಆವಾಗ ಅವರಿಗೆ ಅದರ ಅನುಭವ ಗೊತ್ತಾಗುತ್ತೆ. ಹಾಗಾಗಿ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಅವನು ಇನ್ನೊಂದು ಸರಿ ತಪ್ಪು ಮಾಡಲ್ಲ, ನೀಟಾಗಿ ಇಟ್ಕೋತೀನಿ ಅಂತ ಹೇಳ್ದ. ತುಂಬ ಖುಷಿ ಆಯಿತು, ಏನೋ ಒಂದು ಮಕ್ಕಳು ತಿಳ್ಕೊಂಡ್ರಲ್ಲ ಅನ್ನೋದೊಂದು ಖುಷಿ ಆಯಿತು ಅಷ್ಟೇ. ನನಗೆ ತಗೋ ಬೆಳೆ ಬರ್ತೀನಿ ಫ್ರೆಂಡ್ಸ್. ಇಷ್ಟೊತ್ತನ ಊಟ ಆಯಿತು, ಊಟ ಮುಗಿಸ್ಕೊಂಡ್ವಿ. ಸ್ವಲ್ಪ ಏನಂದ್ರೆ ಅಪ್ಪು ಸ್ವಲ್ಪ ವ್ಯಾಲಿಂಗ್ ಕಂಬಿಡು. ತುಂಬ ಬೇಜಾರಾಗ್ತಾಯಿತ್ತು. ಆ್ಯಂಡ್ ಏನಂದರೆ ಪಪ್ಪ ಬೇರೆ ಬೆಂಗ್ಳೂರಿಗೆ ಹೋಗಿದ್ದಾರೆ, ಸ್ವಲ್ಪ ಡ್ಯೂಟಿ ಆ್ಯಂಡ್ ಏನಂದ್ರೆ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಬೆಂಗ್ಳೂರಿಗೆ ಹೋದರು. ನಮಗೆ ಸ್ವಲ್ಪ ನೈಟು 12 o'clock ತನಕ ಎಚ್ಚರ ಇರ್ತೀವಿ, ಹಾಗಾಗಿ ಬೇಗ ಮಲಗಕ್ಕೆ ಮನಸ್ಸೇ ಬರಲ್ಲ. ಹಾಗಾಗಿ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತಿದ್ವಿ. ಇನ್ನೊಂದು ಫೋನ್ ಟ್ರೈ ಮಾಡಿದೆ, ಅವರಿಗೆ ಫೋನ್ ರಿಸೀವ್ ಮಾಡಲಿಲ್ಲ. ಬಟ್ ಎಲ್ಲೋ ಕೆಲಸದಲ್ಲಿ ಬ್ಯುಸಿ ಇರ್ಬೋದು. ಇನ್ನೊಂದು ಟ್ರಾವೆಲ್ ಮಾಡ್ತಾಯಿದ್ರು ಅಂದರೆ ಸ್ವಲ್ಪ ಮಲ್ಕೊಂಡಿರ್ತಾರೆ, ಫೋನೆಲ್ಲ ಸ್ವಲ್ಪ ಸ್ವಿಚ್ ಆಫ್ ಇಟ್ಕೊಂಡು. ಇನ್ನು ನಾಳೆ ಫುಲ್ ಡೇ ಅದು ಫೋನ್ ಏನು ಹೇಳ್ತೀವಿ ಪ್ರತಿಯೊಂದು ಸೆಕೆಂಡಿಗೂ ಅವರು ಪಿಕ್ ಮಾಡ್ತಾನೆ ಇರಬೇಕಾಗುತ್ತೆ. ಹಾಗಾಗಿ ಇವಾಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ, ಫೋನ್ ಹತ್ತಿಲ್ಲ. ಹಾಗಾಗಿ ಏನು ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ಬೇಜಾರಾಗ್ತಾಯಿತ್ತು. ಹಾಗಾಗಿ ಮನೆಯಲ್ಲಿ ಮೆಹಂದಿ ಇತ್ತು. ಇದು ನಮ್ಮ ಅಣ್ಣಂದು ಕುಬ್ಸೋ ಟೈಮಿಗೆ ಅಲ್ಲ, ತೊಟ್ಲ ಟೈಮಿಗೆ ತೊಗೊಂಬಂದಿರೋದು ಮೆಹಂದಿ ಇತ್ತು. 1-2-3 ಏನೋ ತೊಗೊಂಬಂದಿದ್ದೆ. ಬಟ್ ಇಷ್ಟು ದಿನ ನಂಗೆ ಸಿಕ್ಕಿರಲಿಲ್ಲ. ಅವಾಗ ಜಸ್ಟ್ ನಾನೇನೋ ಕ್ಲೀನ್ ಮಾಡ್ತಾಯಿದ್ದೆ, ಹಾಗಾಗಿ ಅವಾಗ ಸಿಕ್ತು, 2 ಸಿಕ್ತು. ಆ್ಯಂಡ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಹಾಗಾಗಿ ಮೆಹಂದಿ ಹಾಕ್ಕೊಂಡಿದ್ದೀನಿ ಇಷ್ಟೊತ್ತನ ಕೂತ್ಕೊಂಡು. ಮತ್ತು ಏನೋ ಹಾಕೋಬೇಕಂತ ಅಂದ್ಕೊಂಡೆ, ಇದು ಏನೇನೋ ಆಗಿ ಇಲ್ಲಿ ಬೇರೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಇದು ಫುಲ್ ಕವರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮಿಡಲಲ್ಲಿ ಏನಾಗ್ಬಿಡ್ತು, ನನಗೆ ಇದು ಯಾಕೋ ಕಂಟಿನ್ಯೂಸ್ ಆಗಿ ಹಿಂಗೆ ಚೆನ್ನಾಗಿ ಅನಿಸ್ಲಿಲ್ಲ. ಇದು ಬೇರೆ ಬೇರೆ ಥರ ಹಾಕ್ಕೊಂಡೆ, ಏನೇನೋ ಆಯಿತು. ಈ ಥರ ಹಾಕ್ಕೊಂಡಿದ್ದೀನಿ. ಒಂದು ಕೈ ಮಾತ್ರ ಆಗೋದು, ನನಗೆ ಹಿಂಗೆ ಹಾಕ್ಕೊಳ್ಳೋಕ್ಕಾಗೋದು, ಈ ಕೈಗೆ ಹಾಕ್ಕೊಳ್ಳೋಕೆ ಬರಲ್ಲ. ಹಾಗಾಗಿ ನನ್ನ ನೋಡಿ ಅಮ್ಮ ಕೂಡ ಮೆಹಂದಿ ಹಾಕ್ಕೋತೀನಿ ಅಂತ ಹೇಳಿದ್ಲು. ಮೆಹಂದಿ ಇಟ್ಟಿದ್ದೀನಿ. ಅವಳು ಇದು ಮತ್ತು ಇಲ್ಲಿ ಇದಿಷ್ಟು ಅವಳೇ ಹಾಕ್ಕೊಂಡಿದ್ದಾಳೆ, ನಾನೇನು ಮುಟ್ಟಿಲ್ಲ. ಆ್ಯಂಡ್ ನನ್ನ ಹೆಸರು ಮತ್ತು ಪಪ್ಪನ ಹೆಸರು ಬೇರೆ ನಮಗತ್ತದು ಕಡೆ ಇಲ್ಲಿ ನನ್ನ ಹೆಸರು ಇದು ನನ್ನ ಹೆಸರು ಆ್ಯಂಡ್ ಇದು ಅವ್ರ ಪಪ್ಪನ ಹೆಸರು. ಅವಳೇ ಹಾಕ್ಕೊಂಡಿದ್ದಾಳೆ ಅಂತ ನಗು ಬರ್ಲತ್ತಂತೂ, ಯಾಕಂದ್ರೆ ಕಳ್ಳಿ. ಹಾಗಾಗಿ ಇನ್ನೂ ಒಂದು ನಿನಗೆ ಹಾಕೊಳಕ್ಕೆ ಬರುತ್ತೆ, ನನಗೆ ಹಾಕಲ್ಲ ನೀನು ಮೆಹಂದಿ ಅಂತೇಳಿ ಬೇಜಾರು ಮಾಡ್ಕೊಂಡಿದ್ಲು. ಹಾಗಾಗಿ ಇವಾಗ ಅವಳಿಗೆ ಮೆಹಂದಿ ಹಾಕ್ಲತ್ತೀನಿ. ಇಲ್ಲಿದಿಂದ ಸ್ಟಾರ್ಟ್ ಮಾಡ್ಬೇಕಂತ ನಾನು ಇಲ್ಲಿಗೆ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿದಿಂದ ಸ್ಟಾರ್ಟ್ ಮಾಡ್ಬೇಕಂತ ಇಲ್ಲಿದಿಂದ ಸ್ಟಾರ್ಟ್ ಮಾಡಮ್ಮ. ಇಲ್ಲಿದಿಂದ ಮಿಸ್ ಬೈತಾರ. ಇವರು ಸ್ಕೂಲಲ್ಲಿ ಇದೇನು ಅಲವ್ ಇಲ್ಲ. ಹಾಗಾಗಿ ನಾನು ಮೆಹಂದಿ ಭಾಳ ಹಚ್ಕೊಳ್ತಾ ಇದ್ದೆ. ಒಂದು ವೀಕಿಗೆ ಒಂದೊಂದು ಸಾರಿ ಹಚ್ಕೋತಾ ಇದ್ದೆ ಮೆಹಂದಿ ಕೈಗೆ. ಬಟ್ ನಾನು ಹಚ್ಕೊಂಡ್ರೆ ಇವಳು ಹಚ್ಕೋತಾಳೆ ಅಂತ ಹೇಳ್ಬಿಟ್ಟು ಇಷ್ಟು ದಿನ ನಾನು ಹಚ್ಕೊಂಡೇ ಇರಲಿಲ್ಲ. ಬಟ್ ಇವಾಗ ನಾನು ಹಚ್ಕೊಂಡಿದ್ದೀನಲ್ಲ, ಅವಳಿಗೆ ಇಲ್ಲಿದಿಂದ ಮೆಹಂದಿ ಬೇಕಂತ. ನಿಶೋ ಇಲ್ಲಿಂದ ಹಚ್ತೀನಿ ಬೇಡ, ಮಿಸ್ ಬೈತಾ ನಾ ಇದನ್ನ ಹಚ್ಚಂಗಿಲ್ಲ, ಹೋಗ್ಬಿಡ್ತೀನಿ ಬಿಡು. ಅದು ಜಲ್ದಿ ಹೋಗಲ್ಲ. 1-2-3 days ಟೈಮ್ ಇತ್ತು ಅಂದ್ರೆ ನಾನು ಹಚ್ಚಿ ಬಿಡ್ತಿದ್ದೆ. ಇಲ್ಲಿ ನಂಗೆ ತೆಗಿಬೇಕು, ನಂಗೆ ತೆಗಿಲಿಕ್ಕೆ ಬರಲ್ಲ. ಫ್ರೆಂಡ್ಸ್, ಇವಾಗ ಟೈಮ್ ನೋಡಿ ಎಷ್ಟಾಗಿದೆ, 11:20. 11:20 ನಮ್ಮ ಈ ವರ್ಕು. ಯಜಮಾನ್ರು ಇದ್ರು ಅಂದರೆ ಅವ್ರ ಜೊತೆ ಏನಾದರೂ ಒಂದು ಟೈಮ್ ಪಾಸ್ ಮಾತಾಡ್ತಾ ಎಂಜಾಯ್ ಮಾಡ್ತಾಯಿದ್ವಿ. ಬಟ್ ಅವರು ಊರಿಗೆ ಹೋದರು. ಆ್ಯಂಡ್ ನಾವು ಇಷ್ಟೇ ಜನ ಇರೋದು. ಒಂದು 2-3 days ನಾವು ಹಿಂಗೆ ಇರಬೇಕು ಅವ್ರು ಬರೋ ತನಕ.
ಅದು ಮೆಹಂದಿ ಭಾಳ ದಿನ ಆಗಿತ್ತಲ್ಲ ಇಟ್ಬಿಟ್ಟು ನಾನು ಎಲ್ಲಿ ಹತ್ತುತ್ತೋ ಇಲ್ವೋ ಅಂತೇಳಿ ಸುಮ್ಮನೆ ಜಸ್ಟ್ ಹಾಕ್ಕೊಂಡಿದ್ದೆ. ಬಟ್ ಇಲ್ಲಿ ತೋರಿಸ್ತೀನಿ ನೋಡಿ, ಸ್ವಲ್ಪ ಒಂದು 5 ನಿಮಿಷ ಅಷ್ಟೇ ನಾನು ಇದಿಷ್ಟು ಹಿಂಗೆ ಮಾಡ್ಕೊಂಡೆ. ಬಟ್ಗಳಿಗೆಲ್ಲ ಇಷ್ಟು ಕಲರ್ ಬಂದಿದೆ ನೋಡಿ. ಇನ್ನೊಂದು ಜಾಸ್ತಿ ಕಲರ್ ಬಂತು ಅಂದರೆ ಯಜಮಾನ್ರು ತುಂಬ ಇಷ್ಟಪಡ್ತಾರೆ ಅಂತ. ಇಲ್ಲಿಲ್ಲ ಅಂದ್ರೆ ಕಲರ್ ಬರಲಿಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಅರ್ಥ. ಬಾಮು ಏನೋ ಹೇಳ್ತಾರೆ ನನ್ಗೆ, ಹಾಗಾಗಿ ಹೇಳಿದೆ ಅಷ್ಟೇ. ನೋಡೋಣ ಎಷ್ಟು ಕಲರ್ ಬರುತ್ತೆ ಅಂತ. ಮಾರ್ನಿಂಗ್ ತೋರಿಸ್ತೀನಿ, ಇವಾಗಲ್ಲ ಮಾರ್ನಿಂಗ್. ನೀವು ತೋರಿಸಿ ಹಾಕಿ. ನಮ್ಮ ಮಾಮನ ಮಗಳು ಕೂಡ ಹಾಕ್ಕೊಂಡಿದ್ದಾರೆ ಕೈಗೆ. ಇದು ಅವಳು ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೆ. ಚಿಕ್ಕ 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 ಹಾರ್ಟ್ ಇದೆ, ಚಂದ ಕಾಣಿಸ್ಲಕ್ಕೆ. ನಿಂದು ತರ್ಸ್ಕೊಂಡು ಕೈದೊಳಗೆ ಅಷ್ಟು ಹಾಕ್ತೀನಿ. ಬಾಯ್ ಮಾಡ್ಬಿಡು ರಮೇಶ್. ಈ ಕಡೆ ಬೈ. ಬರೀ ಬಂದೈತೆ ನೋಡು, ಫುಲ್ ನಂಬಿಕೆ ಗ್ರ್ಯಾಂಡ್ ನಿಮ್ಮದೇ. ಇದು ಉದುರಿಸ್ಕೊಂಡ್ಬಿಡ್ತೀನಿ. ಇದು 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 ಉದುರಿಸ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಹಾಸಿಗೆ ತುಂಬ ಆಗ್ಬಿಡುತ್ತೆ. ಫ್ಯಾನಿನ ಬುಡಕ್ಕು ಫ್ಯಾನಿನ ಬುಡಕ್ಕೆ ಫ್ಯಾನಿನ ಬುಡಕ್ಕೆ ಅವರು ಫ್ಯಾನಿನ ಬುಡಕ್ಕೆ ಫ್ಯಾನ್ ಹಚ್ಚಿ. ಫ್ರೆಂಡ್ಸ್ ಆಲ್ರೆಡಿ ನೋಡಿ ಇಷ್ಟು ಕಲರ್ ಬಂದಿದೆ, ಇಷ್ಟು ಕಲರ್. ಇಲ್ಲೆಲ್ಲ ನೋಡಿ ಸೊಪ್ಪ ಮ್ಯಾಗೆಲ್ಲ ಬಿಡ್ತೀನಿ ಕಾಣಿಸ್ತೀನಿ ಅಷ್ಟೇ ಮೇಡಮ್. ಫ್ರೆಂಡ್ಸ್ ಮೆಹಂದಿ ಅಂತೂ ಹಚ್ಕೊಂಡೆ, ಬಟ್ ಇದೆಲ್ಲ ಮೇಲ್ಗಡೆಯಿಂದ ಎಲ್ಲ ಉದುರಿಸ್ಕೊಂಡಿದ್ದೀನಿ. ಬಟ್ ಇಷ್ಟೇ, ನೋಡೋಣ ಹೆಂಗೆ ಹತ್ತುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.